ನಮಸ್ತೆ, ನಾನು ಶ್ರುತಿ. ಇವತ್ತಿನ ಫಿಶ್ ಸಾಂಬಾರ್, ಫಿಶ್ ಫ್ರೈ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈಗ ನಾ 1 ಕಿಲೋ ಫಿಶ್ ತೊಗೊಂಡಿನಿ. ಸಾಂಬಾರ್ ಮಾಡಾಕ ಫಿಶ್ ಫ್ರೈ ಮಾಡೋ ಸಂಬಂಧ ಇದನ್ನ ಸ್ವಚ್ಛಂಗಿ ತೊಳೆದಿಟ್ಟೀನಿ. ಈಗ ಈ ಫಿಶ್ ಮಸಾಲ ಬರ್ತೈತಿ. ಈಗ ಆ ಮಸಾಲ ಹಾಕತ್ತೀನಿ. ನೋಡ್ಬೋದು 1 ಪ್ಯಾಕೆಟ್ ಮಸಾಲ ಹಾಕಿನಿ 1 ಕಿಲೋಕ. ಈಗ 1 ಚಮಚೆ ಅರಿಶಿನ ಪುಡಿ ಹಾಕಿನಿ. ಈಗ ನಾ 1 ಚಮಚೆ ಗರಂ ಮಸಾಲ ಹಾಕತ್ತೀನಿ. 1 ಚಮಚೆ ಧನಿಯಾ ಪುಡಿ ಹಾಕತ್ತೀನಿ. 1 ಚಮಚೆ ಲಾಲ್ ಮಸಾಲ ಇರ್ತದಲ್ಲ, ಅದನ್ನ ಲಾಲ್ ಮಸಾಲ ಹಾಕತ್ತೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಉಪ್ಪು ಹಾಕಿದಾದ ಬಳಿಕ ಈಗ ನಾ 1 ಚಮಚೆ ಅಕ್ಕಿ ಹಿಟ್ಟು ಹಾಕತ್ತೀನಿ. ಇದು ನಿಮ್ಗೆ ಬೇಕಂದ್ರೆ ಹಾಕೋಬಹುದು. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವ, ಅದ್ರ ಸಂಬಂಧ ಅಕ್ಕಿ ಹಿಟ್ಟು ಹಾಕತ್ತೀನಿ. ಈಗ ನಾ 1 ಚಮಚೆ ಚಟ್ನಿ ಪುಡಿ ಇರ್ತದಲ್ಲ, ಚಟ್ನಿ ಪುಡಿ ಹಾಕತ್ತೀನಿ. ಈಗ ನಾ ಒಂದು ತತ್ತಿ ಹಾಕತ್ತೀನಿ. ಈಗ ನಾವೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಫಿಶ್ಗೆ ಹತ್ತಬೇಕು. ಆ ಥರ ಇದನ್ನ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಫಿಶ್ಗೆ ಹತ್ಕೋಬೇಕು. ಆ ಥರ ಅದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾ ಲಾಸ್ಟಿಗೆ ಅರ್ಧ ನಿಂಬೆ ಹಣ್ಣ ಅದಕ್ಕೆ ಹಿಂಡಿ ಕಿಶಿಂದ ಒಂದು 10 ನಿಮಿಷ ಫ್ರಿಜ್ನಾಗ ಇಡಬೇಕು. ಈಗ 1-2 ತಾಸು ಆದ ಬಳಿಕ ತೆಮಿಗೆ ಎಣ್ಣೆ ಹಾಕತ್ತೀನಿ. ಎಣ್ಣೆ ಬಿಸಿ ಆದ ಬಳಿಕ ನಾವು ಫಿಶ್ ಏನೆಲ್ಲ ಮಸಾಲೆ ಹಾಕಿಟ್ಟಿರೋದಲ್ಲ, ಅದನ್ನ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಒಮ್ಮೆ ಫಿಶ್ ಫ್ರೈ ಮಾಡಿ ನೋಡ್ರಿ, ಟೇಸ್ಟ್ ಮಾತ್ರ ಸಖತ್ತಾಗಿ ಇರ್ತೈತಿ. ಯಾರಿಗೆಲ್ಲ ಜಾಸ್ತಿ ಮಸಾಲೆ ಇಷ್ಟ ಆಗೋಲ್ವೋ ಅವರು ಈ ಥರ ಫಿಶ್ ಫ್ರೈ ಮಾಡಿ ತಿನ್ಬೋದು. ನೋಡ್ಬೋದು ನೀವೇ ಈ ಥರ. ಈಗ ಫಿಶ್ ಸಾಂಬಾರ್ ಮಾಡಕ್ಕೆ ಒಂದು ಮಿಕ್ಸರ್ ಬಾಂಡೆದಾಗ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕತ್ತೀನಿ. ಹಸಿ ಉಳ್ಳಾಗಡ್ಡಿನ. ಈಗ ಹಸಿ ಕಟ್ ಮಾಡಿರೋ ಟೊಮೆಟೊ ಹಾಕತ್ತೀನಿ. ಒಂದು ಅರ್ಧ ಹಸಿ ಕೊಬ್ಬರಿ ಹಾಕತ್ತೀನಿ. ನೋಡ್ಬೋದು ಈಗ ಹಸಿ ಕೊಬ್ಬರಿ ಐತಿದ. ಈಗ 1 ಚಮಚೆ ಅರಿಶಿನ ಪುಡಿ ಹಾಕತ್ತೀನಿ. 1 ಚಮಚೆ ಗರಂ ಮಸಾಲ ಹಾಕತ್ತೀನಿ. 1 ಚಮಚೆ ಜೀರಿಗೆ ಹಾಕತ್ತೀನಿ. ಜೀರಿಗೆ ಆದ ಬಳಿಕ 1 ಚಮಚೆ ಫಿಶ್ ಮಸಾಲ ಹಾಕತ್ತೀನಿ. ಕೊತ್ತಂಬರಿ ಹಾಕಿ ಇದನ್ನ ಸಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಕಡಾಯಾಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದ ಬಳಿಕ 1 ಚಮಚೆ ಚಟ್ನಿ ಪುಡಿ ಹಾಕ್ತೀನಿ. ಚಟ್ನಿ ಪುಡಿ ಹಾಕಿದಾದ ಬಳಿಕ ನಾವೇನು ಮಿಕ್ಸರ್ದಾಗ ಕೊಬ್ಬರಿ ಅದೆಲ್ಲ ಮಿಕ್ಸರ್ನಾಗ ಪೇಸ್ಟ್ ಮಾಡಿದ್ವಲ್ಲ, ಅದನ್ನ ಪೇಸ್ಟ್ ಹಾಕಿ ಚೆಂದಂಗಿ ಮಸಾಲ ಎಣ್ಣೆ ಎಲ್ಲನೂ ಮಿಕ್ಸ್ ಆಗಬೇಕು. ಆ ಥರ ಅದನ್ನ ಮಿಕ್ಸ್ ಮಾಡ್ಕೋತೀನಿ ಚೆಂದಂಗಿ. ಈಗ 1 ಚಮಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಅದನ್ನ ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಉಳ್ಳಾಗಡ್ಡಿ ಟಮಾಟಿದ, ಅದ್ರ ಸಂಬಂಧ ಚೆನ್ನಾಗಿ ಅದನ್ನ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾದ ಬಳಿಕ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಆದ ಬಳಿಕ ನೋಡ್ಬೋದು ಈ ಥರ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿರ್ತೈತಿ. ಮತ್ತು ಇದನ್ನ ಚೆಂದಂಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಟ್ಟೈತಲ್ಲ ಆ ಥರ. ಈಗ ಸ್ವಲ್ಪ ಬಿಸಿ ನೀರು ಹಾಕಿ ಈಗ ಮತ್ತೆ ಹೊಳ್ಳಿ ಚೆಂದಂಗಿ ಇದನ್ನ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು 5 ನಿಮಿಷ. ಅದು 5 ನಿಮಿಷ ಆದ ಬಳಿಕ ಮತ್ತು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಕುದಿಬೇಕು ಎಣ್ಣೆಯಾಗ. ಈಗ ನೋಡ್ಬೋದು ಈಗ ನೀರು ಕುದಿಯಾಕತ್ತಾವು. ನಾವೇನು ಮಸಾಲೆ ಎಲ್ಲ ಹಚ್ಚಿ ಫಿಶ್ ರೆಡಿ ಮಾಡಿ ಇಟ್ಟಿದ್ವಲ್ಲ, ಆ ಫಿಶ್ ತೊಗೊಂಡು ಈಗ ಮಸಾಲದಾಗ ಒಂದೊಂದಾಗಿ ಫಿಶ್ ಹಾಕೋದು ಎಣ್ಣೆಯಾಗ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಒಂದು 5 ನಿಮಿಷ ಕುದಿದ್ರೆ ಸಾಂಬಾರ್ ರೆಡಿ ಆಗ್ತದೆ, ಫಿಶ್ ಸಾಂಬಾರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಲಾಸ್ಟ್ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿದ್ರೆ ಸಾಂಬಾರ್ ರೆಡಿ.